ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಯಾಪಲದಿನಿ ಗ್ರಾಮದಲ್ಲಿ ಕೆಪಿಎಸ್ ಯೋಜನೆಯಲ್ಲಿ 1 ಕೋಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 6 ಕೊಠಡಿ ಮತ್ತು 1 ಕೋಟಿ 47 ಲಕ್ಷ ಹೈಸ್ಕೂಲ್ ಶಾಲೆ 7 ಕೊಠಡಿ ಮತ್ತು 5 ಕೋಟಿ ಬೇಟಿ ರಸ್ತೆ ಕಾಮಗಾರಿ ಪೂಜೆಗೆ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಚಾಲನೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಯಾಪಲ ವಿನಯ ಗ್ರಾಮದಲ್ಲಿ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ಗದಗ್ರವರು ಕೆಪಿಎಸ್ ಯೋಜನೆಯಡಿಯಲ್ಲಿ 1 ಕೋಟಿ ರೂಪಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು 1 ಕೋಟಿ 47 ಲಕ್ಷ ಹೈಸ್ಕೂಲ್ ಶಾಲೆಗೆ 7 ಹೊಸ ಕೊಠಡಿಗಳಿಗೆ ಒಟ್ಟು 2 ಕೋಟಿ 47 ಲಕ್ಷ ಯಾಪಲದಿನ್ನಿಯಲ್ಲಿ ಶಾಲೆ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿಗಳಿಗೆ ಹಾಗೂ ಯಾಪಲದಿನ್ನಿಯಿಂದ ಪಲವಲ ದೊಡ್ಡಿಯವರಿಗೆ 5 ಕೋಟಿ ಬಿಟಿ ರಸ್ತೆ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ನರಸಿಂಹ ನಾಯಕ್, ಅಲ್ಕೂರ್ ಮಲ್ಲಿಕಾರ್ಜುನ ನಾಯಕ್, ಗುನಾಳ ಶ್ರೀನಿವಾಸ್ ರೆಡ್ಡಿ, ಬಶೀರ್ ಅಹಮದ್, ಬಂದೇ ನವಾಜ್, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಸರ್ವ ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರಲದಿನಿ ವೀರನಗೌಡ, ಚಿಕ್ಕಿ ನ್ಯೂಸ್ ಕನ್ನಡ, ರಾಯಚೂರು. 5.5 ಅಗಲಕರಣ ರಸ್ತೆಯನ್ನ ಡಾಂಬರೀಕರಣ ರಸ್ತೆಯನ್ನ ಈಗಾಗಲೇ ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭಿಸಿದ್ದೀವಿ. ಅದರ ಜೊತೆಗೆ ಇವತ್ತು ಏನು ನಮಗೆ ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಈಗಾಗಲೇ ಒಂದು ಸರ್ಕಾರದ ವತಿಯಿಂದ ಘೋಷಣೆ ಆದ ಮೇಲೆ ಇವತ್ತು ಯಾಪಲದಿನ್ನಿ ಗ್ರಾಮದಲ್ಲಿ 6 ಕೊಠಡಿಗಳನ್ನ ಇವತ್ತು 1 ಕೋಟಿ ರೂಪಾಯಿಗಳನ್ನ ಇವತ್ತು ಕೆಪಿಎಸ್ ಸ್ಕೂಲಿಗೆ ಅಡಿಗಲ್ಲನ್ನ ಮಾಡಿದ್ದೀವಿ. ಅದರ ಜೊತೆಗೆ ಹೈಸ್ಕೂಲ್ ಅನ್ನ 1 ಕೋಟಿ 47 ಲಕ್ಷ ರೂಪಾಯಿಗಳನ್ನ ಸುಮಾರು 7 ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಇವತ್ತು ಒಟ್ಟಾರಾಗಿ 2 ಕೋಟಿ 47 ಲಕ್ಷ ರೂಪಾಯಿಗಳನ್ನ ಇವತ್ತು ಶಾಲೆಯ ಆವರಣದಲ್ಲಿ ಇವತ್ತು 2 ಉತ್ತಮವಾದಂಥ ಕಟ್ಟಡಗಳನ್ನ ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದೀವಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಮುಖಂಡರು, ಗ್ರಾಮದ ಏನು ನಮ್ಮ SDMCಗಳ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯರು ಮತ್ತು ರೈತಾಪಿ ವರ್ಗದವರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಅಧಿಕಾರಿಗಳ ಜೊತೆ ಉತ್ತಮವಾದಂಥ ಶಾಲೆ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು, ಗುಣಮಟ್ಟದ ಶಾಲೆಗಳನ್ನು ಇರಬೇಕು. ಯಾಕಂದರೆ ನಮ್ಮ ಮನೆಗಳು ಕಟ್ಟಿದ್ರೆ 50-60 ವರ್ಷಗಳನ್ನ 100 ವರ್ಷ ಲೈಫ್ ಬರ್ತಾವೆ. ಆದರೆ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿದಲ್ಲಿ ಲೈಫ್ಗಳನ್ನು ಬಹಳಷ್ಟು ನಾವು ನೋಡ್ತಾ ಇದ್ವಿ. ಅದು ಆಗಬಾರ್ದು. ಇನ್ನು ಮುಂದೆ ದಿನಗಳಲ್ಲಿ ಇವತ್ತು ಉತ್ತಮವಾದಂಥ ಶಾಲೆ ಕೊಠಡಿಗಳನ್ನು ಆಗಬೇಕು. ಮತ್ತು ನೋಡಿದರೆ ಪ್ರೈವೇಟೈಸೇಷನ್ಗೆ ಕಾಂಪಿಟೇಷನ್ ಮಾಡುವಷ್ಟು ಶಕ್ತಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಿಂದ ಇವತ್ತು ಅನುದಾನಗಳನ್ನು ಕೊಡುವ ಶಾಲೆಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಉತ್ತಮವಾದಂಥ ಶಾಲೆ ಕೊಠಡಿ ಮಾಡೋದ್ರ ಜೊತೆಗೆ ಬಹುದಿನಗಳಿಂದ ಬೇಡಿಕೆ ಇರುವಂಥ ರಸ್ತೆ ಈಗಾಗಲೇ ಆ ಕಡೆ ಭಾಗದಲ್ಲಿ ರಸ್ತೆ ಆಗಿತ್ತು. ಈಗ ಉಳಿದಂಥ ರಸ್ತೆಯನ್ನ ಬಹಳಷ್ಟು ಹದಗೆಟ್ಟಿತ್ತು. ಹಾಗಾಗಿ ಆ ರಸ್ತೆ ಕೂಡ 5 ಕೋಟಿ ರೂಪಾಯಿಗಳನ್ನು ರಸ್ತೆ ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭಿಸಿದ್ವಿ. ಆದಷ್ಟು ಜಲ್ದಿ ಇದು ಉತ್ತಮವಾದ ಕಟ್ಟಡ ಆದ ಮೇಲೆ ಉದ್ಘಾಟನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲ ಜನರು ಸೇರಿಸಿ ಅವತ್ತು ಮಾಡುವಂಥ ಕೆಲಸವನ್ನು ಮಾಡೋಣ. ಯಾಕಂದರೆ ಈಗಾಗಲೇ ಶಾಲೆಯ ರಜವನ್ನು ಘೋಷಣೆ ಆಗಿದೆ. ಹಾಗಾಗಿ ಶಾಲೆಯ ಮಕ್ಕಳ ಬರೋಷ್ಟಿಗೆ ನಮಗೆ ಕಟ್ಟಡನ ಉತ್ತಮವಾಗಿ ಮೇಲಕ್ಕೆ ಹೋಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಶಾಲೆ ಕೊಠಡಿಗಳನ್ನು ಮಾಡಿದ್ದೀವಿ. ಇಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರಿಗೂ ವಂಚಿಸಿ ನನ್ನ 2 ಮಾತುಗಳನ್ನು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.